ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಹವ್ಯಕ ಬ್ರಾಹ್ಮಣ ಶೈಲಿಯಲ್ಲಿ ಸೌತೆಕಾಯಿಯ ಹುಳಿಮೆಣಸಿನ ಕೊದಿಲು ಅಂತ ಒಂದು ರೆಸಿಪಿ ಇದೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾದಂತಹ ತುಂಬ ಸ್ಪೆಷಲ್ ಆದಂತಹ ರೆಸಿಪಿ. ಯಾವತ್ತು ನೀವು ಸಾಂಬಾರೆಲ್ಲ ಮಾಡಿ ಒಂದೇ ರುಚಿ ತಿಂದು ಬೇಜಾರಾದವರಿಗೆ ಈ ರೀತಿ ಒಂದು ಸ್ಪೆಷಲ್ ಆದಂತಹ ರೆಸಿಪಿ. ಬೆಳ್ಳುಳ್ಳಿಯ ಒಗ್ಗರಣೆಯೊಂದಿಗೆ ಈ ಸಾಂಬಾರ್ ತುಂಬ ರುಚಿಯಾದಂತಹ ಒಂದು ಸಾಂಬಾರ್. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ಹುಳಿಮೆಣಸಿನ ಕೊದಿಲನ್ನು ಯಾವ ರೀತಿ ಮಾಡೋದು ಅಂತ ನೋಡುವಲ್ಲ ಬನ್ನಿ. ಇಲ್ಲಿ ನೋಡಿ, ಇದು ಮಂಗಳೂರು ಸೌತೆಕಾಯಿ. ಇದು ಹಣ್ಣಾದಂತಹ ಸೌತೆಕಾಯಿ. ಈ ಮಂಗಳೂರು ಸೌತೆಕಾಯಿ ಎಲ್ಲ ಹಣ್ಣಾಗಿದ್ದರೆ ಈ ರೀತಿ ಹುಳಿಮೆಣಸಿನ ಕೊದಿಲನ್ನು ಮಾಡಿ ತುಂಬ ರುಚಿಯಾಗಿರ್ತದೆ. ಇದನ್ನು ಇನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಒಳಗಿನ ಬೀಜ ಎಲ್ಲ ತೆಗೆದು ನೋಡಿ, ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇನ್ನಿದನ್ನು ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ಹಾಕಿಟ್ಟುಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ತೆಂಗಿನಕಾಯಿಯನ್ನು ತುರಿದು ಇಟ್ಟುಕೊಂಡಿದ್ದೇನೆ. ಇದು ಒಂದು ಮೀಡಿಯಂ ಸೈಜಿನ ತೆಂಗಿನಕಾಯಿ. ಇನ್ನಿದಕ್ಕೆ ನಾವು ಬೇಕಾದಂತಹ ಮಸಾಲೆಯನ್ನು ಹಾಕಿಕೊಳ್ಳುವ. ರುಬ್ಬಿಕೊಳ್ಳಲು ಬೇಕಾದಂತಹ ಮಸಾಲೆ, ನಾನಿಲ್ಲಿ 3 ಕುಮಟೆ ಮೆಣಸನ್ನು ಹಾಕಿಕೊಂಡಿದ್ದೇನೆ. ಹಾಗೆ 1.5 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಹಸಿ ಕೊತ್ತಂಬರಿ ಬೀಜ, ಹಸಿ ಮೆಣಸು. ಕೆಂಪು ಮೆಣಸನ್ನು ನಾನಿಲ್ಲಿ ಹುರಿದುಕೊಂಡಿಲ್ಲ. ಇದು ಈ ಹುಳಿಮೆಣಸಿನ ಕೊದಲಿಗೆ ನಾವು ಕೆಂಪು ಮೆಣಸನ್ನು ಹಾಗೆ ಹಾಕಿಕೊಳ್ಳೋದು. ಇನ್ನು ನೋಡಿ, ನಾವು ಕಟ್ ಮಾಡಿಟ್ಟಂತಹ ಸೌತೆಯ ತುಂಡುಗಳನ್ನು ಸ್ಟವ್ ಮೇಲೆ ಇಟ್ಟು ಈ ಸೌತೆಕಾಯಿ ತುಂಡುಗಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1/4 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಬೇಕಿದ್ರೆ ನೀವು 1/2 ಚಮಚ ಆಗುವಷ್ಟು ಅರಿಶಿಣದ ಹುಡಿ ಕೂಡ ಹಾಕಿ ಈ ರೀತಿ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ಇನ್ನು ನಾನು ಈ ಸಾಂಬಾರಿಗೆ ಬೇಕಾದಂತಹ ಮಸಾಲೆಯನ್ನು, ಕಾಯಿಯನ್ನು ಗ್ರೈಂಡರಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಈ ರೀತಿ ಮಿಡಲಲ್ಲಿ ಒಂದ್ಸಲ ಕೈ ಆಡಿಸಿಕೊಳ್ಳಿ, ಹೋಳೆಲ್ಲ ಚೆನ್ನಾಗಿ ಬೇಯಲಿ. ಈ ಸೌತೆಕಾಯಿ ತುಂಡುಗಳೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಇದೀಗ ಬೆಂದಿದೆ, ನಮಗೆ ನೋಡುವಾಗಲೇ ಗೊತ್ತಾಗ್ತದೆ. ಆದರೂ ಬೇಕಿದ್ರೆ ಒಂದ್ಸಲ ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡಿ ನೋಡಿ. ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರ್ತದೆ ನೋಡಿ. ಈ ರೀತಿ ಕಟ್ಟಾದರೆ ಸಾಕು, ತುಂಬ ಬೇಯುವುದು ಬೇಡ. ಇನ್ನಿದಕ್ಕೆ ನಾವು ರುಬ್ಬಿ ತಂದಂತಹ ಮಿಶ್ರಣವನ್ನು ಹಾಕಿಕೊಂಡ್ರೆ ಆಯಿತು. ತುಂಬ ಸಿಂಪಲ್ ಆದಂತಹ, ತುಂಬ ಒಂದು ರುಚಿಯಾದಂತಹ ರೆಸಿಪಿ. ಇಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ನೀವು ಕೆಂಪು ಮೆಣಸನ್ನು ಜಾಸ್ತಿ ಹಾಕಿಕೊಂಡ್ರೆ ಆಯಿತು. ಹಾಗೆ ಉಪ್ಪು ಕೂಡ ರುಚಿ ನೋಡಿ ಹಾಕಿಕೊಳ್ಳಿ. ಸಿಹಿ ಹಾಕುವ ಅವಶ್ಯಕತೆ ಇಲ್ಲ. ಇದು ಹುಳಿಮೆಣಸಿನ ಕೊದಿಲಾದ ಕಾರಣ ಬೆಲ್ಲ ಬೇಡ. ಹಾಗೂ ಬೇಕು ಅಂತಾದರೆ 1/2 ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ಎಲ್ಲ ಬೇಕಿದ್ದರೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ಸಿಂಪಲ್ ಆದಂತಹ ಒಂದು ರುಚಿಕರವಾದಂತಹ ರೆಸಿಪಿ. ಮಂಗಳೂರು ಸೌತೆಕಾಯಿ ಎಲ್ಲಾದರೂ ನಿಮಗೆ ಸಿಕ್ಕಿದರೆ, ಹಣ್ಣಾಗಿದ್ದರೆ ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನಿದಕ್ಕೆ ನಾನೊಂದು ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ಈ ಹುಳಿಮೆಣಸಿನ ಕೊದಲಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಕರವಾಗಿರ್ತದೆ. 1 ಚಮಚ ಆಗುವಷ್ಟು ತೆಂಗಿನೆಣ್ಣೆ, ಹಾಗೆ 1/2 ಚಮಚ ಆಗುವಷ್ಟು ಸಾಸಿವೆ, ಹಾಗೆ 8 ಜಜ್ಜಿದಂತಹ ಬೆಳ್ಳುಳ್ಳಿಯ ಎಸಳುಗಳು ಚೆನ್ನಾಗಿ ಜಜ್ಜಿ ಹಾಕಿಕೊಳ್ಳಿ. ಇನ್ನಿದನ್ನು ಈ ರೀತಿ ಬಾಡಿಸಿಕೊಂಡು, ಸಾಸಿವೆ ಸಿಡಿದ ತಕ್ಷಣ ಬೆಳ್ಳುಳ್ಳಿ ಕೂಡ ಕಲರ್ ಚೇಂಜ್ ಆಗ್ತದೆ. ಇಷ್ಟ ಆದರೆ ಸಾಕು. ಇನ್ನಿದನ್ನು ಸಾಂಬಾರಿಗೆ ಹಾಕಿಕೊಂಡ್ರೆ ರುಚಿಕರವಾದಂತಹ ಒಂದು ಸಾಂಬಾರು ರೆಡಿಯಾಯಿತು. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ರೆಸಿಪಿಯನ್ನು ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಿ. ಈ ಸಾಂಬಾರ್ ಜೊತೆ ಅನ್ನದಲ್ಲಿ ಕಲಸಿಕೊಳ್ಳುವಾಗ 1 ಚಮಚ ಆಗುವಷ್ಟು ಹಸಿ ತೆಂಗಿನೆಣ್ಣೆಯನ್ನು ಹಾಕಿ ಸೇವಿಸಿ, ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.